ಬಾರಿಗೆ ಫಸ್ಟ್ ಆಫ್ ಆಲ್ ಇಡೀ ಸಭಾಂಗಣದ ಪರವಾಗಿ ಮತ್ತು ಕರ್ನಾಟಕದ ಪರವಾಗಿ ವೆಲ್ಕಮ್ ಬ್ಯಾಕ್ ಸರ್, ಶಿವಣ್ಣ ಸರ್, ವೆಲ್ಕಮ್ ಬ್ಯಾಕ್. ಆಮೇಲೆ ನಾನೇನು ಮಾತಾಡೋದಾಗಲೇ ಶಿವಣ್ಣ ಸರ್ ಮಾತಾಡಿದ್ರು, ಉಪ್ಪಿ ಸರ್ ಮಾತಾಡಿದ್ರು, ರಾಜ್ ಬಿ ಶೆಟ್ಟಿ ಮಾತಾಡಿದ್ರು ಮತ್ತು ಅರ್ಜುನ್ ಜನ್ಯ ಅವ್ರು ಮಾತಾಡಿದ್ರು. ಎಲ್ಲರೂ ಈಗಾಗಲೇ ಮಾತಾಡೋದ್ರಿಂದ ನಿಮಗೆಲ್ಲ ಸಿನಿಮಾ ಬಗ್ಗೆ ಗೊತ್ತಿದೆ ಮತ್ತು ನಾನು ಟೀಸರ್ ಆಗಿ ಒಂದು ಪ್ರೇಕ್ಷಕನಾಗಿ ನೋಡಿದ್ರಿಂದ ಅದ್ರ ಬಗ್ಗೆ ಎರಡು ಮಾತಾಡ್ತೀನಿ. ಉಪ್ಪಿ ಅವ್ರು ಕೇಳ್ತಾರೆ ಜೀನ್ಸ್ ಅಲ್ಲಿ ಸಿಗುತ್ತೆ ಅಂತ. ಟೀಸರ್ ಬಗ್ಗೆ ಅಫ್ಕೋರ್ಸ್ ಶಾಕ್ ಆಗಿದ್ದೀನಿ. ಕೆ ಮಂಜು ಅವ್ರು ಹೇಳ್ದಂಗೆ ರಮೇಶ್ ರೆಡ್ಡಿ ಅವರು ಆರ್ಡಿನರಿ ಪರ್ಸನ್ ಅಲ್ಲ, ಎಕ್ಸ್ಟ್ರಾರ್ಡಿನರಿ ಪರ್ಸನ್ನು. ಕ್ಯಾನಡಾಗೆ CG ಕೊಡೋದಕ್ಕಿಂತ ಮುಂಚೆನೆ ಇಲ್ಲೇ ಇಡೀ ಪಿಕ್ಚರ್ನ ಒಂದು CG ಮಾಡಿಸಿ ನೋಡುವಂಥ ನಿರ್ಮಾಪಕ ಮತ್ತು ನಿರ್ದೇಶಕ ಅರ್ಜುನ್ ಜನ್ಯ ಅವರು. ಸೊ ಈಗಾಗಲೇ ಅವ್ರು ಸಿನಿಮಾ ನೋಡಿದ್ದಾರೆ, ಎಲ್ಲ ಕಂಪ್ಲೀಟ್ ಆಗಿ ಶೂಟ್ ಮಾಡೋಕ್ಕೂ ಮುಂಚೆನೇ ಸಿನಿಮಾ ನೋಡಿದ್ದಾರೆ. ಅದು ಪ್ರತಿಯೊಂದು ಫ್ರೇಮಲ್ಲೂ ಕಾಣ್ತಾ ಇದೆ. ಅದ್ಭುತವಾದ ಒಂದು ನಿರ್ದೇಶನ ಎದ್ದು ಕಾಣ್ತಾ ಇದೆ. ಯಾವುದೇ ಒಂದು ಹಾಲಿವುಡ್ ಸಿನಿಮಾಗೂ ಕಮ್ಮಿ ಇಲ್ಲ ಅಂತ ಇರೋಂಥ ಗ್ರಾಫಿಕ್ಸು ಮತ್ತು ಸ್ವತಃ ಅರ್ಜುನ್ ಜನ್ಯ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಆಗೋದ್ರಿಂದ ಎಕ್ಸ್ಟ್ರಾರ್ಡನರಿ ಫ್ಯಾಂಟಾಸ್ಟಿಕ್ ಬ್ಯಾಕ್ಗ್ರೌಂಡ್ ಸ್ಕೋರು ಸೂಪರ್. ಆಮೇಲೆ ಎಲ್ಲ ನಿಮಗೆಲ್ಲ ಗೊತ್ತಿದೆ, ನಮಗೆಲ್ಲ ಗೊತ್ತಿದೆ ಒಂದು ಶಿವಣ್ಣ ಅವರ ಒಂದು ಎನರ್ಜಿ. ಈ ಒಂದು ಫ್ರೇಮ್ ಆ ಎಂಟ್ರಿನಲ್ಲೇ ನೋಡಿದ್ವಿ, ಎಂಥ ಎಕ್ಸ್ಟ್ರಾರ್ಡನರಿ ಒಂದು ಎನರ್ಜಿ ಆ ಎಂಟ್ರಿ ನೋಡಿದ್ರೆ ಏನೇನು ಇರ್ಬೋದು ಅಂತ ಒಂದು ನಾವು ಆ ಕಲ್ಪನೆಗಾಗಲೇ ಹೋಗಿದ್ದೀವಿ. ಮತ್ತು ಉಪ್ಪಿ ಅವ್ರ ಬಗ್ಗೆ ನಾವೇನೋ ಮಾತಾಡೋದೇ ಬೇಡ, ಗೊತ್ತಿದೆ ಅವರ ನಿರ್ದೇಶನ, ಅವರ ನಟನೆ, ಒಂದೊಂದು ಸಿನಿಮಾಗೂ ಯಾವ ಥರ ವಿಭಿನ್ನವಾದ ಗೆಟಪ್ ಮತ್ತು ಆ ಎಂಟ್ರಿ ಎಕ್ಸ್ಟ್ರಾರ್ಡನರಿ ಗೆಟಪ್ ಸರ್. ಫಸ್ಟ್ ಟೈಮ್ ಈ ಥರ ಒಂದು ಗೆಟಪ್ ಅಲ್ಲಿ ಉಪೇಂದ್ರ ಗೆಟಪ್ ನೋಡಿದೀವಿ, ಗೆಟಪ್ ನೋಡಿದೀವಿ, ಅದೆಲ್ಲದನ್ನು ಮೀರಿ ಇಲ್ಲಿ ಒಂದು 45 ಅಲ್ಲಿರೋ ಗೆಟಪ್ ಸೂಪರ್. ಮತ್ತು ಸತ್ಯ ಹೆಗಡೆ ಅವರ ಪ್ರತಿಭೆ ಬಗ್ಗೆ ಎಕ್ಸ್ಟ್ರಾರ್ಡನರಿ ಒಂದೊಂದು ಫ್ರೇಮ್ನು ಸೂಪರ್ ಆಗಿ ತೆಗೆದಿದ್ದೀರಾ. ಮತ್ತು ರಾಜ್ ಬಿ ಶೆಟ್ಟಿ, ವಿ ಆಲ್ ನೋ ದಟ್ ವಾಟ್ ಅ ಫ್ಯಾಂಟಾಸ್ಟಿಕ್ ಆಕ್ಟರ್ ಇಸ್. ಮತ್ತು ಈ ಇದರಲ್ಲಿ ಟೀಸರಲ್ಲೇ ಒಂದು ಝಲಕಲ್ಲೇ ಗೊತ್ತಾಗುತ್ತೆ ವಾಟ್ ಅ ಸೂಪರ್ ಆಕ್ಟರ್ ಈಸ್. ಮತ್ತು ನನಗೆ ಸಾಕಷ್ಟು ತುಣುಕುಗಳನ್ನ ಆಗಲೇ ರಮೇಶ್ ರೆಡ್ಡಿ ಅವರು ತೋರಿಸಿದ್ದಾರೆ. ಒಂದು ಅದ್ಭುತವಾದ ಒಂದು ಮೋಸ್ಟ್ ಸಕ್ಸಸ್ಫುಲ್ ಡೈರೆಕ್ಟರ್ ಫ್ರಮ್ ಬಾಂಬೆ, ದೊಡ್ಡ ಹಿಟ್ ಕೊಟ್ಟರಂತ ಡೈರೆಕ್ಟ್ರು ಶಾರುಖ್ ಖಾನ್, ಸಂಜಯ್ ದತ್ ಅವರು ಮತ್ತು ಅಮಿತಾಬ್ ಬಚ್ಚನ್ ಅವರು ಡೈರೆಕ್ಟ್ ಮಾಡೋಂಥ ಡೈರೆಕ್ಟರ್ನ ಕರೆಸಿದ್ದೆ ಅವ್ರ ಆಫೀಸ್ಗೆ. ಅವರು ಒಂದು ಕ್ಲಿಪ್ಪಿಂಗ್ಸ್ಗಳು ನೋಡಿ, ತುಣುಕುಗಳು ನೋಡಿ, ಉಪೇಂದ್ರ ಅವರ ಫೈಟ್ ನೋಡಿ, ಶಿವರಾಜ್ ಕುಮಾರ್ ಅವರ ಎಂಟ್ರಿ ನೋಡಿ ಮತ್ತು ಸಾಕಷ್ಟು ಕ್ಲಿಪ್ಪಿಂಗ್ಸ್ ನೋಡಿ ಸುಸ್ತಾಗಿ ಅವರ ಆಫೀಸಿಂದ ಏರ್ಪೋರ್ಟ್ ತನಕ ಬರೀ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ರು. ಯಾಕೆ ಸಿನಿಮಾಗೆ ಕನ್ನಡ ಪ್ರೇಕ್ಷಕರು ಬರ್ತಾ ಇಲ್ಲ ಅಂತಂದ್ರೆ OTT ನೋಡ್ಬಿಡ್ತಾರೆ ಅಂತಂದ್ರೆ ಈ ತರ ಸಿನಿಮಾ ಕೊಡ್ತಾ ಇಲ್ಲ ನಾವು ಅಂತ ಆ ಡೈರೆಕ್ಟ್ ಹೇಳಿದ್, ನಾನು ಮಾತಲ್ಲ ಅದು. ಯಾಕೆಂತಂದ್ರೆ ಅವ್ರು ಹೇಳಿದ್ರು ನೋಡಿ ಎಷ್ಟು ಕುತೂಹಲ ಹುಟ್ಟಿಸುತ್ತೆ ಒಂದೊಂದು ಫ್ರೇಮ್ನು, ಒಂದೊಂದು ಶಾಟ್ನು ಮತ್ತು ಆ CGಗಳು, ಆ ಕಂಪ್ಯೂಟರ್ ಗ್ರಾಫಿಕ್ಸು ಅದ್ಭುತ. ಅರ್ಜುನ್ ಜನ್ಯ ಅವರೇ ಸೂಪರ್. ಅಂಡ್ ವಿ ಕಾಂಟ್ ಬಿಲೀವ್ ಇನ್ ದ ಟೀಸರ್ ಇಟ್ಸೆಲ್ಫ್ ದಟ್ ಯು ಆರ್ ನಾಟ್ ಅ ಒನ್ ಟೈಮ್ ಡೈರೆಕ್ಟರ್, ಒನ್ ಫಿಲ್ಮ್ ಡೈರೆಕ್ಟರ್. ಎಕ್ಸ್ಟ್ರಾರ್ಡನರಿ, ಫ್ಯಾಂಟಾಸ್ಟಿಕ್, ಕಂಗ್ರಾಚ್ಯುಲೇಟ್. ಆ ಡೈರೆಕ್ಟರ್, ಬಾಂಬೆ ಡೈರೆಕ್ಟರ್ ಮಾತಾಡಿದ್ದು ನಾನು ಮತ್ತೆ ಫೋನ್ ಮಾಡಿ ರಮೇಶ್ ರೆಡ್ಡಿ ಅವ್ರಿಗೆ ಏರ್ಪೋರ್ಟ್ ಇಂದ ಹೇಳಿದೆ, ಸೂಪರ್. ಈ ತರ ಸಿನಿಮಾ ಬಂದ್ರೆ ಥಿಯೇಟರ್ಗೆ ನುಗ್ತಾರೆ, ಕನ್ನಡಿಗರು ಅಷ್ಟೇ ಅಲ್ಲ ಇಡೀ ಭಾರತದವ್ರು ನುಗ್ತಾರೆ, ಸೂಪರ್ ಸರ್ ಅಂತ ಅಂದ್ಬಿಟ್ಟು ಅವ್ರು ಏರ್ಪೋರ್ಟ್ ಇಂದ ಮತ್ತೆ ಫೋನ್ ಮಾಡೋರು ರಮೇಶ್ ರೆಡ್ಡಿ ಅವ್ರಿಗೆ. ಮತ್ತು ಈ ತರ ಒಂದು ಸಿನಿಮಾ ಮಾಡೋಂಥ ರಮೇಶ್ ರೆಡ್ಡಿ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು. ನಾನು ಮಾತಾಡಿದ್ದಕ್ಕೆ, ಎರಡು ಮಾತು ಕೊಟ್ಟಿದ್ದಕ್ಕೆ ಇಡೀ ಮಾಧ್ಯಮದವರಿಗೆ ಮತ್ತು ಎಲ್ಲರಿಗೂ ಅಷ್ಟೇ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದ ಫ್ಯಾಮಿಲಿ ಎಲ್ಲ ಬಿಟ್ಟು ಬಂದಿದ್ದೀರಾ ಅಂದ್ರೆ ಒಂದು ನಿಜವಾಗ್ಲೂ ಆ ಒಂದು ನ್ಯಾಯ ಒದಗಿಸಿದ್ದೀರಾ 45 ಟೀಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. Supreet sir, please join us. ದಯವಿಟ್ಟು ಬನ್ನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.